ಮೋವಾಬ್ಯರು ಅಪವಿತ್ರಪಡಿಸುವವರಾಗಿದ್ರು. ಅದನ್ನೇ ದಾವೀದನು ಅರ್ಥ ಮಾಡಿಕೊಳ್ತಾನೆ. ಹಾಗಾಗಿ ಇವರು ಎಂದಿಗೂ ಇರಬಾರದು ಅಂದ್ಕೊಂಡು ಏನ್ ಮಾಡ್ದ? ಅಪವಿತ್ರಪಡಿಸುವವರನ್ನೆಲ್ಲ ಅಡಗಿಸಿ ಬಿಡುತ್ತಾನೆ. ಮೋವಾಬ್ಯರನ್ನೆಲ್ಲ ವಶಪಡಿಸಿಕೊಳ್ತಾನೆ. ಫಿಲಿಸ್ಟಿಯರನ್ನು ವಶಪಡಿಸಿಕೊಳ್ತಾನೆ. ಈಗ ಕಣ್ಮುಂದೆ ಯಾರು ಕಾಣಿಸಿಕೊಳ್ತಾರೆ? ಏದೋಮ್ಯರು ಕಾಣಿಸಿಕೊಳ್ತಾರೆ. ಇವರು ಯಾರು ಗೊತ್ತಾ ಪ್ರಿಯರೇ? ಅಡ್ಡ ಬಂಡೆಗಳು, ಅಡ್ಡ ನಿಲ್ಲುವಂಥವರು. ನೋಡೋಣ ಬನ್ನಿ. ಅರಣ್ಯಕಾಂಡ 20ನೇ ಅಧ್ಯಾಯ. ಟೈಮ್ ಇಲ್ಲದಕ್ಕಾಗಿ ಓದುತ್ತಾ ಇಲ್ಲ, ಒಂದು ಸ್ಟೋರಿ ಅಂತ ಹೇಳ್ತೇನೆ ಕೇಳಿ. ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಮೋಶೆಯ ನಾಯಕತ್ವದಲ್ಲಿ ಐಗುಪ್ತ ದೇಶದಿಂದ ಹೊರಗೆ ಬರ್ತಾರೆ. ಈಗ ಇವರು ವಾಗ್ದಾನ ಭೂಮಿ ಕಡೆಗೆ ಹೋಗ್ತಿದ್ದಾರೆ. ದೇವರು ವಾಗ್ದಾನ ಮಾಡಿರುವ ಭೂಮಿಯ ಕಡೆಗೆ ಹೋಗುವ ಸಮಯದಲ್ಲಿ ಒಂದು ದೇಶ ಅಡ್ಡ ಬರುತ್ತೆ. ಯಾವ ದೇಶ ಗೊತ್ತಾ? ಏದೋಮ್ ಎಂಬ ದೇಶ. ಏದೋಮ್ಯರು ಅಂದ್ರೆ ಯಾರು ಗೊತ್ತಾ? ಏಸಾವನವರು. ಈ ಏದೋಮ್ಯರು ಅಂದ್ರೆ ಯಾರು ಗೊತ್ತಾ? ಏಸಾವನ ಸಂತಾನ. ಇಸ್ರಾಯೇಲ್ಯರು ಅಂದ್ರೆ ಯಾರು ಹೇಳ್ರಿ? ಇಸ್ರಾಯೇಲನ ಸಂತಾನ. ಇಸ್ರಾಯೇಲನು ಅಂದ್ರೆ ಯಾರು ಹೇಳಿ? ಯಾಕೋಬನು. ಯಾಕೋಬನು ಏಸಾವನು ಯಾರು ಹೇಳ್ರಿ? ಅಣ್ಣ ತಮ್ಮಂದ್ಯರು. ಅಂದ್ರೆ ಈಗ ಈ ಎದೋಮ್ಯರು ಈ ಯಾಕೋಬನ ಸಹೋದರನ ಸಂತಾನವಾಗಿದ್ದಾರೆ. ಇಸ್ರಾಯೇಲ್ಯರು ಯಾಕೋಬನ ಸಂತಾನ. ಈಗ ಯಾರು ಬರ್ತಿದ್ದಾರೆ ಆ ದೇಶದೊಳಗೆ? ಸ್ವಂತ ಸಹೋದರರೇ ಬರ್ತಿದ್ದಾರೆ. ಮೋಶೆ ವಾರ್ತೆ ಕಳಿಸುತ್ತಾನೆ ಪ್ರೇರೆ ಎದೋಮ್ಯರ ಅರಸನಿಗೆ, ರಾಜಾ, ನಾವು ನಿಮ್ಮ ಸಹೋದರರು, ಅಣ್ಣ ತಮ್ಮಂದಿರ ಮಕ್ಕಳು, ಐಗುಪ್ತ ದೇಶದಲ್ಲಿ ಬಂಧುಗಳಾಗಿ ಬದುಕಿದೆವು. ದೇವರು ನಮ್ಮನ್ನು ಬಿಡಿಸಿ ವಾಗ್ದಾನ ಭೂಮಿಯ ಕಡೆಗೆ ಕೊಂಡೊಯ್ತಿದ್ದಾರೆ. ಹಾಗೆ ಹೋಗ್ತಿರುವ ನಾವು ನಿಮ್ಮ ದೇಶ ದಾಟಿ ಹೋಗಬೇಕಾಗ್ತಿದೆ. ನಿಮ್ಮ ದೇಶದಲ್ಲಿ ನೀರು ಕೂಡ ಮುಟ್ಟಲ್ಲ, ಬಲಗಡೆಗೂ ನೋಡಲ್ಲ, ಎಡಗಡೆಗೂ ನೋಡಲ್ಲ. ನಿಮ್ಮ ದೇಶ ದಾಟಿ ಮುಂದೆ ಸಾಗುತ್ತೇವೆ. ನಾವು ಸೇರಬೇಕಾದ ಗಮ್ಯಕ್ಕೆ ಸೇರುತ್ತೇವೆ. ನಿಮ್ಮ ಪರ್ಮಿಷನ್ ಕೇಳ್ತಿದ್ದೇವೆ. ನಿಮ್ಮ ದೇಶ ದಾಟಿ ಹೋಗುವುದಕ್ಕಾಗಿ ಅವಕಾಶ ಕೊಡುವಿರಾ ಎಂದು ಕೇಳಿದ್ರೆ ಎದೋಮ್ಯರ ರಾಜನು ಏನ್ ಹೇಳ್ತಾನೆ ಗೊತ್ತಾ? ಹಾಗೆ ನಡೆಯುವುದೇ ಇಲ್ಲ. ಅಷ್ಟಕ್ಕೂ ನೀವು ಹೇಗೆ ಮುಂದೆ ಹೋಗ್ತೀರಿ ಎಂದು ನೋಡ್ತೇನೆ, ಹೇಗೆ ನಿಮ್ಮ ಗಮ್ಯಕ್ಕೆ ಸೇರಿಕೊಳ್ತೀರೆಂದು ನೋಡ್ತೇನೆ. ಅಡ್ಡ ಬಂಡೆಯಂತೆ ತಯಾರಾದ್ರು ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲೂ ಕೂಡ ಅಡ್ಡ ಬಂಡೆಗಳಿರ್ತವೆ. ಉನ್ನತ ವಿದ್ಯಾಭ್ಯಾಸ ಮಾಡಬೇಕು, ಚೆನ್ನಾಗಿ ಓದಬೇಕು ಅಂದುಕೊಂಡಾಗ ಒಬ್ರಲ್ಲ ಒಬ್ರು ಅಡ್ಡ ಬರ್ತಾರೆ. ಸಾಧಾರಣವಾಗಿ ವಿದ್ಯಾಭ್ಯಾಸದಲ್ಲಿ ಅಡ್ಡ ಬರುವವರು ಯಾರು ಗೊತ್ತಾ? ಹೇಳ್ರಿ ಯಾರೆಂದು? ಯಾವುದರ ಮೂಲಕ ವಿದ್ಯಾಭ್ಯಾಸ ಹಾಳು ಮಾಡ್ತಾನೆ ಸೈತಾನನು ಗೊತ್ತಾ? ತಮ್ಮ ತಂಗಿಯಂದಿಯರು ಬಹಳ ಚೆನ್ನಾಗಿ ಹೇಳ್ತಾರೆ. ನೀವ್ ಹೇಳ್ರಿ, ವಿದ್ಯಾಭ್ಯಾಸ ಮಾಡುವ ಸ್ಟೂಡೆಂಟ್ಸ್ಗಳಿಗೆ ಡಿಸ್ಟ್ರಾಕ್ಷನ್ ಯಾವುದು ಹೇಳ್ರಿ? ಪ್ರೀತಿ. ಎಷ್ಟೋ ಜನ ತಾಯಂದಿರು, ಎಷ್ಟೋ ಜನ ತಂದೆಂದಿರು ನನ್ನ ಹತ್ರ ಬಂದು ಹೇಳ್ತಾರೆ, ಅಯ್ಯ ನಮ್ಮ ಮಗಳು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಅಯ್ಯ, 95%, 98% ಅಯ್ಯ ನಮ್ಮ ಮಗಳದು, ಖಂಡಿತವಾಗಿಯೂ ಡಾಕ್ಟರ್ ಆಗ್ತಾಳೆ ಅಂದ್ಕೊಂಡೇವಯ್ಯ, ಆದರೆ ಆಗಲಿಲ್ಲ. ಯಾಕೆ? ಅದಕ್ಕಾಗಿ ಮೆಡಿಸಿನ್ ಸೀಟ್ ದೊರಕಿತಯ್ಯ. ಇಂಥವ್ರು ಬಂದು ಹತ್ತಿದ್ರು ಪ್ರಿಯರೇ. ಆ ತಂದೆ ತಾಯಿ ನನ್ನ ಹತ್ರ ಬಂದ್ರು, ಅಳುತ್ತಾ ಹೇಳಿದ್ರು, ಮಗಳು ಮೆಡಿಸಿನ್ ಮಾಡ್ತಿದ್ದಾಳಯ್ಯ, ನಮ್ಮ ಮಗಳು ಮೆಡಿಸಿನ್ ಮಾಡ್ತಿದ್ದಾಳೆಂದು ನೆನೆಸಿ ಬಹಳ ಸಂತೋಷಪಟ್ಟೆವು. ಈಗ ನಮ್ಮ ಮಗಳು 3rd ಇಯರ್ ಆಗಲಿ 4th ಇಯರ್ ಆಗಲಿ ಮೆಡಿಸಿನ್ ಮಾಡ್ತಿದ್ದಾಳಯ್ಯ. ಮಗಳು ಡಾಕ್ಟರ್ ಓದುತ್ತಾ ಇರೋದ್ರಿಂದ ಸಂತೋಷ ಪಡುವುದರ ಬದಲಿಗೆ ನೀವು ಯಾಕೆ ಅಳ್ತೀರಿ? ಅಳದಿದ್ರೆ ಇನ್ನೇನ್ ಮಾಡಬೇಕಯ್ಯ? ನಮ್ಮ ಮಗಳು ಮೆಡಿಸಿನ್ ಮಾಡುತ್ತಾ ಯಾರನ್ನೋ ಪ್ರೀತಿಸಿದಳಂತೆ, ಅವನಿಗೆ ಮದುವೆ ಆಗ್ತೇನೆ ಅನ್ನುತ್ತಿದ್ದಾಳೆ. ಹೀಗೆ ಮೆಡಿಸಿನ್ ಓದುವ ಸಮಯದಲ್ಲಿ ಪ್ರೀತಿ ಪ್ರೇಮ ಏನಯ್ಯ? ಓದಬೇಕಲ್ಲವೇ? MBBS ಮುಗಿಸಿದ ನಂತರ ಮತ್ತೆ PG ಮಾಡಬೇಕಲ್ಲವೇ? ಒಂದಲ್ಲ ಒಂದು ವಿಷಯದಲ್ಲಿ ಸ್ಪೆಷಲಿಸ್ಟ್ ಆಗಬೇಕಲ್ಲವೇ? ಆನಂತರ ಮತ್ತೆ PG ಮಾಡಬೇಕು, ಸ್ಪೆಷಲಿಸ್ಟ್ ಆಗಬೇಕು. ಅಷ್ಟರೊಳಗೆ ಪ್ರೀತಿ ಅನ್ನುತ್ತಿದ್ದಾಳೆ, ಮದುವೆ ಅನ್ನುತ್ತಿದ್ದಾಳೆ. ಬೇಡ ಮಗಳೇ, ಇವಾಗ ಮದುವೆ ಬೇಡ, ಇವಾಗ ಆಗೋದು ಬೇಡ ಎಂದು ಹೇಳಿದ್ರೂ ನಮ್ಮ ಮಾತು ಕೇಳ್ತಿಲ್ಲ ಅಯ್ಯ. ಹೋಗ್ಲಿ ಬಿಡು, ಈಗ ಮದುವೆ ಮಾಡಿಸಿ ಬಿಡೋಣ. ಆ ಹುಡುಗ ಯಾರಮ್ಮ ಹೇಳು ಅಂದ್ರೆ, ನಮ್ಮ ಕಾಲೇಜ್ ಬಸ್ ಡ್ರೈವರ್ ಅಂತ ಹೇಳಿದಳಯ್ಯ. ಕಾಲೇಜ್ಗೆ ಕರೆದೊಯ್ಯುವಂತಹ ಬಸ್ ಡ್ರೈವರ್ ಅಂತೆ. ಹುಡುಗಿಯರು ಎಷ್ಟು ಬುದ್ಧಿವಂತರಾಗಿದ್ದಾರೋ ಅಷ್ಟೇ ಏನಾಗಿದ್ದೀರಿ ಹೇಳಿ? ಒಪ್ಪಿಕೊಳ್ತಾ ಇಲ್ಲ ಅವರು. ಅದಕ್ಕೆ ಹುಡುಗರು ಮೋಸ ಮಾಡ್ತಾರೆ. ಅರ್ಥವಾಯ್ತಾ? ಅಮ್ಮ ಸಹೋದರಿಯರೇ, ನೀವು ಬಹಳ ಬುದ್ಧಿವಂತರು. ಹಾಗೆ ಸಹೋದರರೇ, ನೀವು ಬಹಳ ಬುದ್ಧಿವಂತರು. ಆದರೆ ಸೈತಾನನು ಎಷ್ಟು ಬುದ್ಧಿವಂತಿಕೆಯಿಂದ ಟ್ರ್ಯಾಪ್ ಮಾಡ್ತಾನೆ ಗೊತ್ತಾ? ಎಷ್ಟು ಮೂರ್ಖಳು ನೋಡಿ ಈ ಹುಡುಗಿ. ಕಾಲೇಜ್ಗೆ ಕರ್ಕೊಂಡು ಹೋಗುವ ಬಸ್ ಡ್ರೈವರ್ ಅಂತೆ ಹುಡುಗಿಗೆ ಟ್ರ್ಯಾಪ್ ಮಾಡ್ದ. ಈಗ ಆ ಹುಡುಗಿ ಅವನಿಗೆ ಮದುವೆ ಆಗ್ತೇನೆ ಎಂದು ಹಠ ಹಿಡಿದಿದ್ದಾಳೆ. ಅಯ್ಯ, ಬಸ್ ಡ್ರೈವರ್ಗೆ ಕೊಟ್ಟು ಹೇಗೆ ಮಗಳಿಗೆ ಮದುವೆ ಮಾಡ್ಲಿಕ್ಕಾಗತ್ತೆ? ಆಗ ಮೌನವಾಗಿ ನಿಂತೆ. ಒಂದು ವೇಳೆ ಆಯ್ತು ಸರಿ, ನಮ್ಮ ಮಗಳಿಷ್ಟಪಟ್ಟಿದ್ದಾಳಲ್ಲವೇ, ಆ ಬಸ್ ಡ್ರೈವರ್ಗೆ ಮದುವೆ ಮಾಡಿಸಿದ್ರೆ ಕನಿಷ್ಠ ಚೆನ್ನಾಗಿ ಓದುತ್ತಾಳೆ ಅಂದ್ಕೊಂಡು ಎನ್ಕ್ವೈರಿ ಮಾಡಿ ನೋಡಿದ್ರೆ ಅವನಿಗೆ ಮದುವೆ ಆಗಿದೆ ಅಂತೆ, 3 ಮಂದಿ ಮಕ್ಕಳಿದ್ದಾರೆ. ನೀವು ನಗ್ತಾ ಇದ್ದೀರಿ, ಆದರೆ ಆ ದಿನ ತಂದೆ ತಾಯಿ ಅಳ್ತಾ ಇದ್ರು. ಹಾಗೇ ಈ ದಿನ ಅನೇಕರು ಅಳಿಸ್ತಾ ಇದ್ದಾರೆ. ಕೆಲವೊಂದು ಗಂಡ್ಮಕ್ಕಳು ಕೂಡ ಅಳಿಸಿ ಬಿಡ್ತಿದ್ದಾರೆ. ಅಪ್ಪ ಅಮ್ಮ ಅವರ ಕಣ್ಣಲ್ಲಿ ನೀರು ಬಿಟ್ಟು ಏನು ಉಳಿಸುತ್ತಾ ಇಲ್ಲ ಪ್ರಿಯರೇ. ಕಾರಣ ಗೊತ್ತಾ? ಮುಂದಕ್ಕೆ ಸಾಗಬೇಕಾದ ಸಮಯದಲ್ಲಿ
ವಿದ್ಯಾಭ್ಯಾಸದಲ್ಲಿ ಓದುವುದರಲ್ಲಿ ಮುಂದೆ ಸಾಗುವ ಸಮಯದಲ್ಲಿ, ಉದ್ಯೋಗದಲ್ಲಿ ಮುಂದೆ ಸಾಗಬೇಕಾದ ಸಮಯದಲ್ಲಿ, ಮಾಡಬೇಕಾದ ಪ್ರತಿ ಕೆಲಸದಲ್ಲಿ, ಸೇವೆಯಲ್ಲಿ, ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ ಮುಂದಕ್ಕೆ ಸಾಗಬೇಕಾದ ಸಮಯದಲ್ಲಿ ಸೈತಾನನು ಎಷ್ಟು ಬುದ್ಧಿವಂತಿಕೆಯಿಂದ ಯಾವುದೋ ಒಂದು ಅಡ್ಡಬಂಡೆ, ಸ್ನೇಹಿತನ ರೂಪದಲ್ಲಿ, ಸ್ನೇಹಿತಳ ರೂಪದಲ್ಲಿ, ಪ್ರೀತಿಯ ರೂಪದಲ್ಲಿ, ಮದುವೆಯ ರೂಪದಲ್ಲಿ ಈ ಅಡ್ಡ ಬಂಡೆಗಳನ್ನು ತಂದು, ಅಕ್ರಮ ಸಂಬಂಧದ ರೂಪದಲ್ಲಿ ಅಡ್ಡ ಬಂಡೆಗಳನ್ನು ತಂದು ಸೇರಬೇಕಾದ ಗಮ್ಯಕ್ಕೆ ಸೇರಲಾರದಂತೆ ಮಾಡುತ್ತಾ ಇದ್ದಾನಲ್ಲವೇ? ತಮ್ಮ ತಂಗಿಯಂದರೆ ಕೇಳ್ತಿದ್ದೇನೆ, ಸಹೋದರ ಸಹೋದರಿಯರೇ ಕೇಳ್ತಿದ್ದೇನೆ, ನಿಮ್ಮದೇ ಆದ ಒಂದು ಕುಟುಂಬ ಇದೆಯಲ್ಲವೇ? ಆ ಕುಟುಂಬ ಕಟ್ಟಿಕೊಳ್ಳುವ ಜವಾಬ್ದಾರಿಕೆ ನಿಮ್ಮದಾಗಿದೆಯಲ್ಲವೇ? ಆ ಕುಟುಂಬ ಕಟ್ಟಿಕೊಳ್ಳಬೇಕಾದ ಸಮಯದಲ್ಲಿ ಗಂಡನೊಂದಿಗೆ ಐಕ್ಯತೆ, ಹೆಂಡತಿಯೊಂದಿಗೆ ಐಕ್ಯತೆ ಉಳ್ಳವರಾಗಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾದ ಸಮಯದಲ್ಲಿ ಏನಿದು ನಿಮಗೆ ಅನವಶ್ಯಕವಾದ ಪರಿಚಯಗಳು? ಏನಿದು ನಿಮಗೆ ಅನವಶ್ಯಕವಾದ ಬಂಧುಗಳು, ಸಂಬಂಧಗಳು? ಏನಿದು ನಿಮಗೆ ಅನವಶ್ಯಕವಾದ ಈ ಅಕ್ರಮ ಸಂಬಂಧಗಳು? ಅವೇನಾಗಿವೆ ಗೊತ್ತಾ? ಅಡ್ಡ ಬಂಡೆಗಳಾಗಿವೆ. ನೀವು ಮುಂದಕ್ಕೆ ಸಾಗದಂತೆ, ನೀವು ಪ್ರಶಾಂತವಾಗಿರದಂತೆ, ಕುಟುಂಬ ಕಟ್ಟಲ್ಪಡದಂತೆ, ಮಕ್ಕಳನ್ನು ಪೋಷಿಸದಂತೆ, ದೇವರ ಮಕ್ಕಳಾಗಿ ಜೀವಿಸದಂತೆ, ಪರಿಶುದ್ಧರಾಗಿ ಬದುಕದಂತೆ, ಸೇವೆ ಮಾಡಲಾರದಂತೆ ಸೈತಾನನು ತರುವಂತಹ ಅಡ್ಡ ಬಂಡೆಗಳು ಪ್ರಿಯರೇ ಇವು. ಏದೋಮ್ಯರು ನಿಮ್ಮನ್ನು ಮುಂದಕ್ಕೆ ಸಾಗದಂತೆ ತಡೆಯುತ್ತಾರೆ. ಈ ದಿನ ನಿಮ್ಮ ಜೀವಿತದಲ್ಲೂ ಕೂಡ ಏದೋಮ್ಯರಿದ್ದಾರೆ. ನೀವು ಮುಂದಕ್ಕೆ ಸಾಗದಂತೆ ತಡೆಯುತ್ತಿದ್ದಾರೆ. ವಿದ್ಯಾಭ್ಯಾಸದಲ್ಲಿ ಮುಂದೆ ಸಾಗದಂತೆ, ಸರಿಯಾಗಿ ಓದದಂತೆ, ಪ್ರೀತಿ ಪ್ರೇಮ ಅಂತ ಹೇಳಿ ಅಡ್ಡದಾರಿ ಹಿಡಿಸಿ ನಿಮ್ಮ ಜೀವಿತ ನಾಶ ಮಾಡುತ್ತಾ, ನಿಮ್ಮ ಕ್ಯಾರೆಕ್ಟರ್ ನಾಶ ಮಾಡುತ್ತಾ, ನಿಮ್ಮ ಕರಿಯರನ್ನೇ ನಾಶ ಮಾಡುವಂತಹ ಎದೋಮ್ಯರು ನಿಮ್ಮ ಜೀವಿತದಲ್ಲಿಲ್ಲವೋ? ಇದ್ದಾರೆ. ದಾವೀದನಿಗೆ ಆ ವಿಷಯ ಬಹಳ ಚೆನ್ನಾಗಿ ಗೊತ್ತಿರುವುದರಿಂದಲೇ ಅದಕ್ಕೆ ಅವನೇನ್ ಮಾಡ್ತಾನೆ ಗೊತ್ತಾ? ಅವರನ್ನು ಅಡಗಿಸಿ ಬಿಡಬೇಕು ಎಂಬ ತೀರ್ಮಾನ ತೆಗೆದುಕೊಳ್ತಾನೆ. ಸಹೋದರ ಸಹೋದರಿ, ನಿಮ್ಮ ಜೀವಿತದಲ್ಲಿ ನೀವು ಮುಂದಕ್ಕೆ ಸಾಗುವುದಕ್ಕಾಗಿ, ಜಯ ಸಾಧಿಸುವುದಕ್ಕಾಗಿ, ನೀವು ಅಂದುಕೊಂಡ ಸ್ಥಾನಕ್ಕೆ ಸೇರುವುದಕ್ಕಾಗಿ, ಗಮ್ಯ ಸೇರುವುದಕ್ಕಾಗಿ ಯಾವುದು ಅಡ್ಡ ಬರ್ತಾ ಇದೆ ಎಂದು, ಯಾರು ಅಡ್ಡ ಬರ್ತಾ ಇದ್ದಾರೆಂದು ಯೋಚಿಸಿ ಅದನ್ನು ಬಿಟ್ಟರೆ ಬೆಟರ್. ಇಲ್ಲವಾದರೆ ಜೀವಿತವೇ ನಾಶವಾಗಿ ಬಿಡುತ್ತೆ. ಇದನ್ನು ಅರ್ಥ ಮಾಡಿಕೊಳ್ಳಿರಿ. 4ನೇದು, ಅರಾಮ್ಯರು. ಇವರು ಅವಕಾಶವಾದಿಗಳು. ಅವಕಾಶವಾದಿ ಅಂದ್ರೆ ಯಾರೆಂದು ಹೇಳಿ? ಅವಶ್ಯಕತೆ ಇದ್ರೆ ಸಿಕ್ಕ್ರೆ ಕೂದಲು ಹಿಡಿಯುತ್ತಾರೆ, ದೊರಕದಿದ್ದರೆ ಕಾಲು ಹಿಡಿಯುತ್ತಾರೆ. ಅವರ ಅವಶ್ಯಕತೆಗಾಗಿ ಎಷ್ಟೋ ಅದ್ಭುತವಾಗಿ ಮಾತಾಡ್ತಾರೆ. ತಮ್ಮ ಅವಶ್ಯಕತೆ ತೀರಿಸಿಕೊಳ್ಳುವುದಕ್ಕಾಗಿ ಎಷ್ಟೋ ಪ್ರೀತಿಯಿಂದ ಮಾತಾಡ್ತಾರೆ. ಅವರ ಅವಶ್ಯಕತೆ ತೀರಿದ ನಂತರ ನಿಮ್ಮ ಮುಖ ಕೂಡ ನೋಡುವುದೇ ಇಲ್ಲ. ಉದಾಹರಣೆಗೆ, ಬ್ರದರ್, 1,00,000 ರೂಪಾಯಿ ನನಗೆ ಸಾಲ ಕೊಡುವೀರಾ? 1 ವೀಕಲ್ಲಿ ತಿರುಗಿ ಕೊಡ್ತೇನೆ. ನೀವು ನಮ್ಮ ಊರಿನವರು, ನಮ್ಮ ಕುಲದವರು, ನಮ್ಮ ಪ್ರಾಂತ್ಯದವರು. ನೀವು ನಾನು ಗೋಲಿ ಆಟ ಆಡಿದೇವಲ್ಲವೇ? ಚಿಕ್ಕಂದಿನಲ್ಲಿ ಗೋಲಿ ಆಟ ಆಡಿದ್ದೇವೆ, ಗೋಲಿ ಹೊಡೆದಿದ್ದೇವೆ, ತುಂಟಾಟ ಮಾಡಿದ್ದೇವೆ, ನಾವೆಲ್ಲ ಒಟ್ಟಿಗೆ ತಿರುಗಾಡಿದ್ದೇವೆ ಚಿಕ್ಕಂದಿನಲ್ಲಿ ಎಂದು ಎಷ್ಟೋ ಮಾತು ಹೇಳ್ತಾರೆ. ಇಂಥವರ ಮಾತು ಕೇಳಿ ಕೊನೆಗೆ ನೀವು ಅವರ ಕೈಗೆ 1,00,000 2,00,000 ಕೊಟ್ಟಿದ್ದೀರಿ ಅಂದ್ಕೊಳ್ಳಿ. ಕೊನೆಗೆ ಅವ್ರು ಏನು ಹೇಳ್ತಾರೆ ಗೊತ್ತಾ? 1 ವೀಕಲ್ಲಿ ಕೊಡ್ತೇನೆ. ಈ ದಿನ ಯಾವ ದಿನ ಹೇಳ್ರಿ ಒಮ್ಮೆ? ಈ ದಿನ ಯಾವ ವಾರ ಹೇಳ್ರಿ? ಈ ದಿನ ಸೋಮವಾರ. ಅದು ಸೋಮವಾರ. ಬರುವ ಸೋಮವಾರವೆಲ್ಲ ನಿಮ್ಮ ಕೈಗೆ 1,00,000 ರೂಪಾಯಿಗೆ 10,000 ಸೇರಿಸ್ಕೊಡ್ತೇನೆ. ಅಂದ್ರೆ ಎಷ್ಟು ಪರ್ಸೆಂಟೇಜು? 10%. 10,000 ಸೇರಿಸ್ಕೊಡ್ತೇನೆ ಎಂದು ಹೇಳಿದಾಗ, ಪಾಪ ಸ್ನೇಹಿತನೇ ಅಲ್ಲವೇ, ಕಷ್ಟದಲ್ಲಿದ್ದಾನೆ ಅಂದ್ಕೊಂಡು 1,00,000 ರೂಪಾಯಿ ಅವನ ಕೈಗೆ ಕೊಡ್ತೀರಿ, ಸಾಲವಾಗಿ ಕೊಡ್ತೀರಿ. ಆ ನಂತರ 1 ವೀಕ್ ಆದ ಮೇಲೆ ಅವನು ಸೋಮವಾರ ಬರಬೇಕಲ್ಲವೇ? ಅವನು ಬರಲ್ಲ. ಹಾಗಾಗಿ ನೀವೇನ್ ಮಾಡ್ತೀರಿ? ಫೋನ್ ಮಾಡ್ತೀರಿ. ನೀವು ಎಷ್ಟೇ ಹೊತ್ತು ಫೋನ್ ಮಾಡಿದ್ರೂ ಕೂಡ ನೀವು ಕರೆ ಮಾಡಿರುವ ಸಬ್ಸ್ಕ್ರೈಬರ್ ಬ್ಯುಸಿ ಆಗಿದ್ದಾರೆ. ಏನ್ ಇವನಿಷ್ಟು ಬ್ಯುಸಿಯಾಗಿದ್ದಾನೆ, ಬಹುಶಃ ನನಗೆ ದುಡ್ಡು ತಂದು ಕೊಡಬೇಕಲ್ಲವೇ, ಆ ಅರೇಂಜ್ಮೆಂಟಲ್ಲಿದ್ದಾನೆ ಎಂಬುದಾಗಿ ಪಾಪ ನೀವು ನಂಬಿಬಿಡ್ತೀರಿ. ಆ ನಂತರ ನೀವು ಫೋನ್ ಮಾಡಿದ್ರೆ ಸಾಕು, ಟಕ್ ಅಂತ ಕಟ್ ಆಗುತ್ತೆ. ಯಾಕೆ ಹೀಗೆ ಕಟ್ ಮಾಡ್ದ? ಕಟ್ ಮಾಡಲಿಲ್ಲ. ಮತ್ತೆ ಫೋನ್ ಮಾಡಿದ್ರೆ ಮತ್ತೆ ಕಟ್ಟಾಯ್ತು. ನೀವು ಫೋನ್ ಮಾಡೋದೇ ತಡ, ಕಟ್ ಆಗ್ಬಿಡ್ತಿದೆ. ಹೆಂಡತಿಗೆ ಕೇಳ್ತೀರಿ, ಏನಿದು ರಿಂಗೂ ಆಗದಿದ್ರೂ ಕೂಡ ಫೋನ್ ಕಟ್ ಆಗ್ತಾ ಇದೆಯಲ್ಲವೇ ಎಂದು ಹೆಂಡತಿಗೆ ಕೇಳಿದ್ರೆ ಪಾಪ ಹೆಂಡತಿಗೇನ್ ಗೊತ್ತು? ಪಕ್ಕದಲ್ಲಿದ್ದ ಮಗ ಹೇಳ್ತಾನೆ, ಅಪ್ಪಾ ಅವನು ನಿಮಗೆ ಬ್ಲಾಕ್ ಮಾಡಿದಾನೆ ಅಪ್ಪಾ. ಮಗನೇ, ಬ್ಲಾಕ್ ಅಂದ್ರೆ ಏನು? ಅದೇ ನೀವು ಫೋನ್ ಮಾಡಿದ್ರೆ ಅವರ ಫೋನೇ ರಿಂಗ್ ಆಗಲ್ಲಪ್ಪ. ಅರ್ಥವಾಯ್ತಾ? ಇನ್ನು ಕೆಲವರು ಬ್ಲಾಕ್ ಮಾಡದಂತೆ ಏನ್ ಮಾಡ್ತಾರೆ ಗೊತ್ತಾ? ಇನ್ನೊಂದು ಕೆಲಸ ಮಾಡ್ತಾರೆ. ಏನದು? ಫೋನೇ ಸ್ವಿಚ್ ಆಫ್ ಮಾಡ್ತಾರೆ. ನೀವು ಕರೆ ಮಾಡಿರುವ ಸಬ್ಸ್ಕ್ರೈಬರ್ ಸ್ವಿಚ್ ಆಫ್ ಮಾಡಿದ್ದಾರೆ. ಏನಂತೆ? ಸ್ವಿಚ್ ಆಫ್ ಅಂತೆ. ಇದೇನು ಫೋನ್ ಸ್ವಿಚ್ ಆಫ್ ಆಯ್ತು ಅಂದ್ಕೊಂಡು ನೀವೇನ್ ಮಾಡ್ತೀರಿ? ಓಡೋಡಿ ಅವನ ಮನೆಗೆ ಹೋಗಿ ನೋಡಿದ್ರೆ ಶುಭಂ. ಏನು? ಮುಕ್ತಾಯ, ಶುಭಂ. ಎದಕ್ಕಾಗಿ? ಈ ಮನೆ ಖಾಲಿ ಮಾಡಿ ಯಾವಾಗೋ ಹೋಗಿದ್ದಾರೆ. ಮನೆ ಕೂಡ ಖಾಲಿ ಮಾಡಿ ಹೋದನೋ? ಆ 1,00,000ದೊಂದಿಗೆ ಏನ್ ಸೇರಿಸಿ ಕೊಡ್ತೇನಂದಿದ? 10,000 ಒಂದೇ ವಾರ. ಈ ದಿನ ಸೋಮವಾರ ಅಲ್ಲವೋ? ಬರುವ ಸೋಮವಾರ ಕೊಡ್ತೇನಂದ. ನಿಮ್ಮೆಲ್ಲರ ಆತ್ಮಿಕ ಕುರುಬನಾಗಿ, ಒಂದು ತಮ್ಮ ತಂಗಿಯಂದಿರಿಗೆ ಒಬ್ಬ ಅಣ್ಣನಾಗಿ ನಿಮ್ಮೆಲ್ಲರಿಗೆ ನನ್ನ ಮನವಿ,
ಜೀವಿತದಲ್ಲಿ ಯಾವತ್ತೇ ಆಗಲಿ, ಯಾರಿಗೇ ಆಗಲಿ ಸಾಲ ಕೊಡಬೇಡಿರಿ. ನಿಮ್ಮ ಸ್ವಂತ ತಂಗಿಯಾಗಿದ್ರು, ತಮ್ಮನಾಗಿದ್ರು, ಅಕ್ಕ ಆಗಿದ್ರು, ಅಣ್ಣನಾಗಿದ್ರು, ಬಾವಮೈದ ಆಗಿದ್ರು, ಯಾರಾಗಿದ್ರು ಸಹ ಸಾಲ ಮಾತ್ರ ಯಾರಿಗೂ ಕೊಡಬೇಡಿರಿ. ಅದೇನು ಬ್ರದರ್, ತಮ್ಮನಿಗೆ ಕಷ್ಟ ಬಂದ್ರೆ, ಅಕ್ಕಳಿಗೆ ಕಷ್ಟ ಬಂದ್ರೆ, ತಂಗಿಗೆ ಕಷ್ಟ ಬಂದ್ರೆ, ನನ್ನನ್ನು ಪ್ರೀತಿಸುವವರಿಗೆ ಕಷ್ಟ ಬಂದ್ರೆ ಯಾಕೆ ಸಹಾಯ ಮಾಡಬೇಡ ಅಂತ ಹೇಳ್ತೀರಿ? ನಾನು ಸಹಾಯ ಮಾಡಬೇಡ ಅಂದೆನು? ಸಹಾಯ ಮಾಡಬೇಡ ಅಂದಿದ್ದೇನು? ಸಾಲ ಕೊಡಬೇಡ ಅಂದಿದ್ದೇನು? ಮಾತು ಬದಲಾಯಿಸಬೇಡಿ. ನಾನು ಸಾಲ ಕೊಡಬೇಡಿ ಅಂದಿದ್ದೇನೆ. ಒಂದು ವೇಳೆ ನಿಮ್ಮ ತಮ್ಮನೇ ಬಂದು, ಅಣ್ಣನೇ ಬಂದು, ಅಕ್ಕಳೇ ಬಂದು 1,00,000 ಸಾಲ ಕೇಳಿದ್ದಾರೆ ಅಂದ್ಕೊಳ್ಳಿ, ಸಾಲ ಕೊಡಬೇಡಿ. ಒಂದು ವೇಳೆ ನಿಮ್ಮ ಕೈಲಾದರೆ ಸಹಾಯ ಮಾಡ್ರಿ. ಸಹಾಯ ಅಂದ್ರೆ ನೀವು ಕೊಡೋದಷ್ಟೇ, ತಿರುಗಿ ತೆಗೆದುಕೊಳ್ಳೋದಲ್ಲ. ಅರ್ಥವಾಯ್ತಾ? ಸಹಾಯ ಅಂದ್ರೆ ಏನು? ನೀವು ಕೊಡೋದಷ್ಟೇ ಇರುತ್ತೆ, ತಿರುಗಿ ಬರೋದಲ್ಲ. ₹1,00,000 ಸಹಾಯ ಮಾಡ್ಲಿಕ್ಕಾಗದಿದ್ರೆ ₹10,000 ಸಹಾಯ ಮಾಡ್ರಿ. ಹಾಗೆ ನೀವು ಕೊಡ್ತಾ ಇರುವಾಗ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಳ್ಳಿರಿ, ಇದು ನನಗೆ ತಿರುಗಿ ನಿಮಗಿರುವ ಅನುಭವ ಸಾಮಾನ್ಯ ಅನುಭವವೋ, ಕೊಡ್ತೀರೇ ಹೊರತು ತಿರುಗಿ ಬರಲ್ಲ. ಮೊದಲೇ ಮೆಂಟಲಿ ಪ್ರಿಪೇರ್ ಆಗಿರಿ. ₹1,00,000ವರೆಗೂ ಸಹಾಯ ಮಾಡುವ ಸಾಮರ್ಥ್ಯ ನಿಮಗೆ ಇದೆ ಅಂದ್ಕೊಳ್ರಿ. ಕೊಟ್ರೂ ಪರವಾಗಿಲ್ಲ, ನನಗೇನ್ ಕಷ್ಟ ಇಲ್ಲ, ದೇವ್ರು ನನಗೆ ಬಹಳಷ್ಟು ಕೊಟ್ಟಿದ್ದಾರೆ, ಈ ₹1,00,000 ಸಹಾಯ ಮಾಡೋಣ. ಸಹಾಯ ಮಾಡುವುದಾದರೆ ಅದು ಸಹಾಯವೆಂದೇ ಭಾವಿಸಿರಿ, ತಿರುಗಿ ಬರುತ್ತೆ ಎಂದು ಆಶಿಸಬೇಡಿ. ಅಷ್ಟು ಕೊಡುವ ಸಾಮರ್ಥ್ಯ ಇಲ್ಲದಿದ್ದರೆ ₹1,00,000 ಕೇಳಿದಾರಲ್ಲವೇ, 10,000ವೇ ಕೊಡಿ. ನೋಡ್ತಮ್ಮ, ನೀನು 10,000 ಕೇಳ್ತಾ ಇದ್ದಿ, ನನ್ನ ಹತ್ರ ಅಷ್ಟಿಲ್ಲ. ಅಕ್ಕ, ನೀವು 10,00,000 ಕೇಳ್ತಾ ಇದ್ದೀರಿ, ಅಷ್ಟು ನನ್ನ ಹತ್ರ ಇಲ್ಲ. ನನ್ನ ಹತ್ರ ಒಂದು 10,000 ಇದೆ, ಕೊಡ್ತಿದ್ದೇನೆ, ತಕೊಂಡೋಗಿ ಎಂಬುದಾಗಿ 10,000ವೇ ಕೊಡಿ. ಕೊಡುವಾಗ ಮನಸ್ಸಲ್ಲಿ ಫಿಕ್ಸ್ ಮಾಡಿಕೊಳ್ಳಿರಿ, ಇದು ನನಗೆ ತಿರುಗಿ ಬರದಿದ್ದರೂ ಚಿಂತೆ ಇಲ್ಲ ಎಂಬುದಾಗಿ. ತಿರುಗಿ ಬರಲ್ಲ ಎಂಬ ಭಾವನೆಯಿಂದ ನೀವು ಕೊಟ್ಟಿದ್ದೀರಿ ಅಂದ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ಬೇಸರ ಇರಲ್ಲ. ಅಕ್ಕ ತಿರುಗಿ ಕೊಡದಿದ್ರು, ತಮ್ಮ ತಿರುಗಿ ಕೊಡದಿದ್ರು ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ. ಯಾಕೆಂದ್ರೆ ನೀವು ಮೊದಲೇ ಅಂದ್ಕೊಂಡಿದ್ದೀರಿ ಸಹಾಯ ಮಾಡ್ತೇನೆಂದು. ಬಂದ್ರೆ ಬರಲಿ, ಇಲ್ಲವಾದ್ರೆ ಪರವಾಗಿಲ್ಲ. ಇದೇ ನಿಮಗೆ ಕ್ಷೇಮ, ನಿಮ್ಮ ಬಂಧುತ್ವಕ್ಕೂ ಸಂಬಂಧಕ್ಕೂ ಕ್ಷೇಮ. ಸಾಲ ಏನಾದ್ರೂ ಕೊಟ್ಟಿದ್ದೀರಿ ಅಂದ್ಕೊಳ್ಳಿ, ಕೇಳಿ ಪ್ರಿಯರೇ, ಶತ್ರುತ್ವವನ್ನು ಗೊತ್ತಾಗದಂತೆ ಬೆಳೆಸಿಕೊಳ್ತೀರಿ. ಅವಕಾಶವಾದಿಗಳಿರುತ್ತಾರೆ, ಅವರ ಅವಶ್ಯಕತೆ ತೀರಿದ ನಂತರ ನಿಮ್ಮನ್ನು ಬಿಟ್ಟು ಬಿಡುವವರಿರ್ತಾರೆ. ತಮ್ಮ ಅವಶ್ಯಕತೆಗೋಸ್ಕರ ಪ್ರೀತಿಯಿಂದ ಮಾತಾಡುವವರಿರ್ತಾರೆ, ಅನುರಾಗ ತೋರಿಸುವಂಥವರಿರುತ್ತಾರೆ. ಅವರಂದ್ಕೊಂಡದನ್ನು ಸಾಧಿಸಿದಾಗ, ಅವಕಾಶ ತೀರಿ ಹೋದಾಗ ಅವರು ನಿಮ್ಮನ್ನೂ ಬಿಟ್ಟು ಹೋಗುತ್ತಾರೆ. ಒಬ್ಬ ಹುಡುಗಿದಳು, ಕುರುಡಾಳಾಗಿದ್ದಳು, ತಂದೆ ಇರಲಿಲ್ಲ, ತಾಯಿ ಇರಲಿಲ್ಲ, ಅನಾಥಳಾಗಿದ್ದಳು. ಒಬ್ಬ ಹುಡುಗ ಆಕೆಯನ್ನು ಗಮನಿಸಿದ. ಈ ಹುಡುಗಿಗೆ ಸ್ವಂತವರು ಯಾರೂ ಇಲ್ಲ, ಅನಾಥಳಾಗಿದ್ದಾಳೆ, ಹೇಗೆ ಬದುಕುತ್ತಾಳೋ ಗೊತ್ತಿಲ್ಲ ಎಂಬುದಾಗಿ ಅವಳೊಂದಿಗೆ ಮಾತಾಡಿಸ್ತಾನೆ. ಅವಳ ಪರಿಸ್ಥಿತಿ ಅರ್ಥ ಮಾಡಿಕೊಳ್ತಾನೆ, ತನ್ನಿಂದಾದಷ್ಟು ಸಹಾಯ ಮಾಡಲಾರಂಭಿಸುತ್ತಾನೆ. ಆ ಹುಡುಗ ಮಾಡುವ ಉದ್ಯೋಗ ಒಳ್ಳೆ ಉದ್ಯೋಗ, ಅವನಿಗೆ ಒಂದು ಒಳ್ಳೆ ಭವಿಷ್ಯವಿತ್ತು. ಆದರೆ ಈ ಹುಡುಗಿಗೆ ಆಧಾರವಾಗಿರಬೇಕು, ಸಹಾಯ ಮಾಡಬೇಕೆಂದು ಯೋಚಿಸಿ ಆಕೆಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡುತ್ತಾ ಆ ಹುಡುಗಿಯೊಂದಿಗೆ ಕ್ಲೋಸ್ ಆಗಿ ಒಂದು ದಿನ ಒಂದು ನಿರ್ಧಾರಕ್ಕೆ ಬರ್ತಾನೆ. ಅದೇನೆಂದರೆ, ಈ ಅನಾಥಳು ಹೀಗೆ ಅನಾಥಳಾಗುಳ್ಕೊಳ್ಬೇಕೋ, ಇಲ್ಲವಾದರೆ ಈ ಅನಾಥಳಿಗೆ ನಾನು ಮದುವೆಯಾಗಿ ಜೀವಿತ ಕಾಲವೆಲ್ಲ ಆಧಾರವಾಗಿರಬೇಕು ಎಂಬ ಆಲೋಚನೆಗೆ ಬಂದು ಒಂದು ನಿರ್ಣಯ ತೆಗೆದುಕೊಂಡ. ಈಕೆಗೆ ನಾನು ಆಧಾರವಾಗಿರೋದಾದ್ರೆ ಅವಳ ಜೀವಿತ ಸಾರ್ಥಕವಾಗ್ತದೆ ಎಂದು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾನೆ, ತಿಳಿಯಪಡಿಸುತ್ತಾನೆ. ನೋಡು, ನಿನ್ನನ್ನು ನಾನು ಮನಸಾರೆ ಪ್ರೀತಿಸ್ತಿದ್ದೇನೆ, ನೀನು ಚೆನ್ನಾಗಿರ್ಬೇಕೆಂದು ಮನಸಾರೆ ಕೋರ್ತಿದ್ದೇನೆ. ಆ ಹುಡುಗಿ ವಾಸ್ತವದಲ್ಲಿ ಹಿಗ್ಗಿ ಕುಣಿದಾಡಬೇಕಿತ್ತು. ನೀನು ನನ್ನನ್ನು ಪ್ರೀತಿಸುವುದೇನು? ನಾನೊಬ್ಬ ಕುರುಡಳು, ಯಾವುದೇ ರೀತಿಯಲ್ಲಿ ನಾನು ನಿನಗೆ ಸರಿ ತೋರುವುದಿಲ್ಲ, ಸಂತೋಷ ಹಂಚಿಕೊಡೋದಿಲ್ಲ. ದಯವಿಟ್ಟು ನಿನ್ನ ಜೀವಿತವನ್ನು ನನಗಾಗಿ ತ್ಯಾಗ ಮಾಡಬೇಡ ಎಂದು ಹೇಳುವುದರ ಬದಲಿಗೆ ಆ ಹುಡುಗಿ ಏನು ಹೇಳ್ತಾಳೆ ಗೊತ್ತಾ? ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಿದೀಯಾ? ಹೌದು, ಪ್ರಾಣದಂತೆ ಪ್ರೀತಿಸ್ತಿದ್ದೇನೆ. ನೀನು ನಿಜವಾಗ್ಲೂ ಪ್ರೀತಿಸುವುದಾದರೆ ನನಗೊಂದು ಸಹಾಯ ಮಾಡುವಿಯಾ? ನನ್ನಿಂದಾಗುವುದಾದರೆ ಏನ್ ಬೇಕಾದ್ರೂ ಮಾಡ್ತೇನೆ ಅಂದ. ನಾನು ನನ್ನ ಕಣ್ಣುಗಳನ್ನು ಡಾಕ್ಟರ್ಗಳಿಗೆ ಸ್ವಲ್ಪ ಕಾಲದ ಹಿಂದೆ ತೋರಿಸಿಕೊಂಡಾಗ ಅವ್ರು ಹೇಳಿದ್ದಾರೆ ಏನೆಂದರೆ, 50 ಲಕ್ಷ ನೀನು ತಂದು ಕೊಡುವುದಾದರೆ ನೀನು ಚೆನ್ನಾಗಿ ನೋಡುವ ಹಾಗೆ ಮಾಡ್ತೇವೆ ಅಂದಿದ್ದಾರೆ. ನನಗೆ ಒಂದು 50 ಲಕ್ಷ ಅರೇಂಜ್ ಮಾಡಿ ನನ್ನ ಕಣ್ಣುಗಳು ಕಾಣುವಂತೆ ಆಪರೇಷನ್ ಮಾಡಿಸುವಿಯಾ ಅಂದಾಗ ಹುಡುಗನಿಗೇನೂ ಅರ್ಥ ಆಗ್ಲಿಲ್ಲ. ಪ್ರಾಣದಂತೆ ಪ್ರೀತಿಸ್ತೇನೆಂದು ಹೇಳಿದ್ದೇನೆ, ನೀನು ನನಗೆ ನಿಜವಾಗ್ಲೂ ಪ್ರೀತಿಸುವುದಾದರೆ ಕಣ್ಣಿನ ಆಪರೇಷನ್ ಮಾಡು, ನನಗೆ ಕಣ್ಣು ಕಾಣುವಂತೆ ಮಾಡು. ಆ ಅವಕಾಶ ಇದೆ ಎಂದು ಡಾಕ್ಟರ್ ಹೇಳಿದಾರಂತೆ. ಅದಕ್ಕಾಗಿ ಸಾಲ ಮಾಡ್ದ, ಲೋನ್ ತೆಗೆದುಕೊಂಡ, 50 ಲಕ್ಷ ಅರೇಂಜ್ ಮಾಡ್ದ, ಆಪರೇಷನ್ ಮಾಡಿಸಿದ. ಆ ಹುಡುಗಿಗೆ ಕಣ್ಣುಗಳು ಬಂದುವು ಪ್ರಿಯರೇ. ಹುಡುಗ ಎಷ್ಟೋ ಸಂತೋಷಿಸಿದ, ಎಷ್ಟೋ ಆನಂದಿಸಿದ. ಯಾವಾಗ ಅವಳಿಗೆ ಕಣ್ಣುಗಳು ಬಂದವೋ, ಕಣ್ಣು ತೆರೆದು ನೋಡಿದ್ರೆ ಶಾಕ್ ಆಗುತ್ತಾಳೆ ಪ್ರಿಯರೇ. ಯಾಕೆ ಶಾಕ್ ಆದಳು ಅಂದ್ರೆ, ಎದುರುಗಡೆ ಇರುವ ಆ ಹುಡುಗನು ಕೂಡ
ಕುರುಡನಾಗಿದ್ದ, ಕಣ್ಣಿರಲಿಲ್ಲ. ಇದೇನು? ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಳು, ಇದೇನು ಇವನಿಗೆ ಕಣ್ಣುಗಳಿಲ್ಲವೋ? ಈಗ ಈ ಕಣ್ಣಿಲ್ಲದ ಕುರುಡನಿಗೆ ನಾನು ಮದುವೆಯಾಗಿ ನಾನು ಹೇಗೆ ಸಂತೋಷವಾಗಿರ್ಲಿಕ್ಕಾಗತ್ತೆ, ನಾನು ಹೇಗೆ ಸುಖವಾಗಿರ್ಲಿಕ್ಕಾಗತ್ತೆ ಎಂದು ಆಲೋಚಿಸುತ್ತಾಳೆ. ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಆ ಹುಡುಗನಿಗೆ ಅವಾಯ್ಡ್ ಮಾಡಲು ಆರಂಭಿಸುತ್ತಾಳೆ. ಅಷ್ಟರಲ್ಲೇ ಬೇರೊಬ್ಬ ಹುಡುಗನ ಪರಿಚಯವಾಗ್ತದೆ. ಅವನ ಪ್ರೀತಿಯಲ್ಲಿ ಬೀಳ್ತಾಳೆ. ಅವನಿಗೆ ಮದುವೆ ಆಗಬೇಕೆಂಬ ನಿರ್ಣಯ ತೆಗೆದುಕೊಳ್ತಾಳೆ. ಅವಳಿಗೋಸ್ಕರ 50 ಲಕ್ಷ ರೂಪಾಯಿ ಸಾಲ ಮಾಡಿ ಕಣ್ಣಿನ ಆಪರೇಷನ್ ಮಾಡಿಸಿದ ಹುಡುಗನಿಗೇನೋ ನೆಗ್ಲೆಕ್ಟ್ ಮಾಡುತ್ತಿರುವಾಗ ಒಂದು ದಿನ ಹುಡುಗ ಬರುತ್ತಾನೆ. ನಿನ್ನನ್ನು ಪ್ರಾಣದಂತೆ ಪ್ರೀತಿಸಿದ್ದೇನೆ, ಅದಕ್ಕೆ ರುಜು ಮಾಡುತ್ತಾ 50 ಲಕ್ಷ ರೂಪಾಯಿ ಸಾಲ ಮಾಡಿ ಆಪರೇಷನ್ ಮಾಡಿಸಿದ್ದೇನೆ. ನನ್ನ ಪ್ರೀತಿ ನಿಜವೆಂದು ನಿರೂಪಿಸಿದ್ದೇನೆ. ಮತ್ತೆ ನನ್ನನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಿ? ನನಗೆ ಅರ್ಥ ಆಗ್ತಾ ಇಲ್ಲ, ನನ್ನ ಹೃದಯ ಒಡೆದೋದಂಗಾಗ್ತಿದೆ ಅಂದಾಗ ಹುಡುಗಿ ಹೇಳ್ತಾಳೆ, ನೀನು ನನ್ನನ್ನು ಪ್ರೀತಿಸ್ತಾ ಇದ್ದೀಯ, ಆದರೆ ಒಬ್ಬ ಕುರುಡನಿಗೆ ಮದುವೆ ಆಗುವುದಕ್ಕಾಗಿ ಮಾತ್ರ ನನ್ನ ಮನಸ್ಸು ಅಂಗೀಕರಿಸುತ್ತಾ ಇಲ್ಲ. ನೀನೇನೂ ಅಂದುಕೊಳ್ಬೇಡ, ನಿನಗೂ ನನಗೂ ಸೆಟ್ ಆಗುವುದಿಲ್ಲ, ಸರಿ ಹೋಗೋದಿಲ್ಲ. ಯಾಕೆಂದರೆ ನೀನೊಬ್ಬ ಕುರುಡನು, ನಾನಾದರೋ ಈಗ ಚೆನ್ನಾಗಿ ನೋಡ್ತಿದ್ದೇನೆ. ಅಷ್ಟೇ ಅಲ್ಲ, ನನ್ನ ಹಿಂದೆ ಅನೇಕ ಜನ ಹುಡುಗರು ಬೀಳುತ್ತಿದ್ದಾರೆ. ನಾನೀಗ ಹ್ಯಾಪಿಯಾಗಿ ಜೀವಿಸಬೇಕೆಂದು ಆಸೆ ಪಡ್ತಿದ್ದೇನೆ. ಅದಕ್ಕೆ ಇನ್ನೆಂದಿಗೂ ಕೂಡ ನಿನ್ನ ಮುಖವನ್ನು ನನಗೆ ತೋರಿಸಬೇಡ ಅಂದಳು. ಅವನು ಉಕ್ಕಿ ಬರುತ್ತಿರುವ ಕಣ್ಣಲ್ಲಿನ ಕಣ್ಣೀರನ್ನು ತಡೆಯುತ್ತಾ ಆಯ್ತು ಸರಿ ಅಂತ ಹೇಳಿ ಯಾವುದೋ ಒಂದು ಚೀಟಿ ಬರೆದು ಆಕೆ ಕೈಯಲ್ಲಿಟ್ಟು, ನೀನು ಪ್ರಶಾಂತವಾಗಿರುವಾಗ ಈ ಚೀಟಿಯಲ್ಲಿ ಒಂದು ಮಾತನ್ನು ಬರೆದಿದ್ದೇನೆ, ಓದಿಕೋ ಎಂದು ಹೇಳಿ ಹೊರಟೋದ. ಪ್ರಿಯರೇ, ಸಾಯಂಕಾಲ ಮನೆಗೆ ಹೋಗಿ ಆ ಬ್ಯಾಗ್ ಒಳಗಡೆ ಇರುವ ಚೀಟಿ ತೆರೆದು ಓದಾಗ ಏನಿತ್ತು ಗೊತ್ತಾ? ಈ ದಿನ ಅಂದವಾದ ಪ್ರಪಂಚವನ್ನು ಆ 2 ಕಣ್ಣುಗಳಿಂದ ನೋಡುತ್ತಾ ಇದ್ದಿ. ಆ ಕಣ್ಣುಗಳ ವಿಷಯದಲ್ಲಿ ಜಾಗ್ರತೆ. ಈ ದಿನ ಯಾವ ಕಣ್ಣುಗಳಿಂದ ನೀನು ಪ್ರಪಂಚವನ್ನೇ ನೋಡ್ತಾ ಇದ್ದೀಯೋ ಅವು ನನ್ನ ಕಣ್ಣುಗಳಾಗಿವೆ. ನಿನಗೆ ಕಣ್ಣು ಕೊಡಬೇಕೆಂದು ನನ್ನ ಕಣ್ಣುಗಳನ್ನೇ ನಾನು ದಾನ ಮಾಡಿದ್ದೇನೆ. ಕುರುಡಳಾಗಿರುವ ನಿನಗೆ ಕಣ್ಣು ಕಾಣುವಂತೆ ಮಾಡಬೇಕೆಂದು ನಾನು ಕುರುಡನಾದೆನು. ಪ್ರಿಯ ಸಹೋದರ ಸಹೋದರಿಯರೇ, ಆ ಹುಡುಗಿ ಏನ್ಮಾಡಿದಳು ಗೊತ್ತಾ? ಅವಕಾಶವಾದಿಯಾಗಿದ್ದಳು. ಅಂತಹ ಹುಡುಗನಾಗಿರ್ಬೋದು, ಹುಡುಗಿಯಾಗಿರ್ಬೋದು, ಈ ದಿನ ನಮ್ಮ ಜೀವಿತದಲ್ಲಿ ಅವಕಾಶವಾದಿಗಳು ಎದುರಾಗುತ್ತಲೇ ಇರುತ್ತಾರೆ. ಅವರಿಗಿರುವ ಅವಶ್ಯಕತೆ ತೀರಿಸಿಕೊಳ್ಳುವುದಕ್ಕಾಗಿ, ಕೋರಿಕೆ ತೀರಿಸಿಕೊಳ್ಳುವುದಕ್ಕಾಗಿ ನಿಮ್ಮನ್ನು ಹಿಗ್ಗಿ ಕುಣಿದಾಡುವ ರೀತಿಯಲ್ಲಿ ಮಾಡ್ತಾರೆ. ಅವಶ್ಯಕತೆ ತೀರಿದ ಮೇಲೆ ಬಿಟ್ಟು ಹೋಗುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ಆ ದಿನ ಆ ಹುಡುಗಿ ಕಣ್ಣು ತೆರೆದು ನೋಡುವುದಾದರೆ ಕಾರಣ ಗೊತ್ತಾ? ಆ ಹುಡುಗನು ತನ್ನ 2 ಕಣ್ಣುಗಳನ್ನೂ ದಾನ ಮಾಡಿದ. ಈ ದಿನ ನೀವು ನಾವು ಸಜೀವವಾಗಿರೋದಾದರೆ, ಆತ್ಮಿಕರಾಗಿದ್ದು ರಕ್ಷಿಸಲ್ಪಟ್ಟಿರುವುದಾದರೆ ಕಾರಣ ಗೊತ್ತಾ? ಒಬ್ಬ ಪ್ರೇಮಿ ನಿಮಗೋಸ್ಕರ ನನಗೋಸ್ಕರ ಶಿಲುಬೆ ಮೇಲೆ ಮರಣ ಹೊಂದಿದ್ದಾನೆ. ಅದಕ್ಕಾಗಿಯೇ ಆತನು ಶಿಲುಬೆಯ ಮೇಲೆ ಮಾಡಿರುವ ತ್ಯಾಗವನ್ನು ನಾವು ಅರ್ಥ ಮಾಡಿಕೊಳ್ಳುವುದಾದರೆ ದೇವರ ದೃಷ್ಟಿಯಲ್ಲಿ ನಾವು ಅವಕಾಶವಾದಿಗಳಾಗಿರುವ ಸಾಧ್ಯತೆಯೇ ಇರಲ್ಲ. ಅವಶ್ಯಕತೆಗಳಿಗೋಸ್ಕರ ದೇವರ ಬಳಿಗೆ ಬಂದು, ಅವಶ್ಯಕತೆಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವಶ್ಯಕತೆಗಳಿಗೋಸ್ಕರ ಆಲಯಕ್ಕೆ ಬಂದು, ಅವಶ್ಯಕತೆ ತೀರಿದ ನಂತರ, ಉದ್ಯೋಗ ಸಿಕ್ಕ ನಂತರ, ಮದುವೆಯಾದ ನಂತರ, ಮಕ್ಕಳಾದ ನಂತರ, ಇನ್ನು ದೇವರೊಂದಿಗೆ ನನಗೆ ಯಾವ ಕೆಲಸ ಇಲ್ಲ ಅಂತ ಹೇಳಿ ದೇವರನ್ನು ಬಿಟ್ಟು ಕೃತಜ್ಞತೆ ಇಲ್ಲದವರಾಗಿ ನೀವು ಎಂದಿಗೂ ಇರಬಾರದು. ಈ ಲೋಕದಲ್ಲಿ ಅರಾಮ್ಯರಂತಹ ಅವಕಾಶವಾದಿಗಳಿರುತ್ತಾರೆ. ಎದೋಮ್ಯರಂತಹ ಅಡ್ಡ ಬಂಡೆಗಳು ಕೂಡ ಇರ್ತಾರೆ. ಮೋವಾಬ್ಯರಂತಹ ಅಪವಿತ್ರಪಡಿಸುವವರೂ ಇರ್ತಾರೆ. ಫಿಲಿಸ್ಟಿಯರ ಹಾಗೆ ಅಪಹಾಸ್ಯ ಮಾಡುವವರೂ ಇರ್ತಾರೆ. ನಿಮ್ಮನ್ನು ಪಾಪದಲ್ಲಿ ಬೀಳಿಸಿ ಮುಖ ಎತ್ತಲಾರದಂತೆ ಮಾಡುವ ಸೈತಾನನ ತಂತ್ರಗಳು ನೀವು ಜಯಿಸಬೇಕು. ಅಪವಿತ್ರವಾದ ಬಾಂಧವ್ಯಗಳನ್ನು, ಸ್ನೇಹಗಳನ್ನು ಬಿಟ್ಟು ನಿಮ್ಮನ್ನು, ನಿಮ್ಮ ಕರಿಯರನ್ನು ಹಾಳು ಮಾಡುವ ಸೈತಾನನ ಮನುಷ್ಯರನ್ನು ಹತ್ತಿರಕ್ಕೂ ಬರಗೊಡಿಸದೆ ಅವರನ್ನು ಜಯಿಸಬೇಕು. ನೀವು ಉನ್ನತಕ್ಕೆ ಬರುವಾಗ ಬರಗೊಡಿಸದೆ, ಓದುವಾಗ ಸರಿಯಾಗಿ ಓದಲಾರದಂತೆ, ಉದ್ಯೋಗ ಮಾಡುವಾಗ ಸರಿಯಾಗಿ ಉದ್ಯೋಗ ಮಾಡದಂತೆ, ಗುರುತು ಪಡೆಯದಂತೆ, ಪ್ರಮೋಷನ್ ಹೊಂದದಂತೆ, ವ್ಯಾಪಾರದಲ್ಲಿ ಕಷ್ಟಪಟ್ಟು ಜಯ ಸಾಧಿಸಲಾರದಂತೆ, ಹೀಗೆ ಎಷ್ಟೋ ಆಟಂಕಗಳು, ಅಭ್ಯಂತರಗಳು ಅಡ್ಡ ಬಂಡೆಯಂತೆ ಸೈತಾನನು ತರುತ್ತಿರ್ತಾನೆ. ಅವುಗಳಿಗೆ ನೀವು ಒಳಗಾಗದಂತೆ ಜಯ ಸಾಧಿಸುವವರಾಗಿರಬೇಕು. ಕೊನೆಯದಾಗಿ ಅವಕಾಶವಾದಿಗಳಿರುತ್ತಾರೆ ನಮ್ಮ ಜೀವಿತದಲ್ಲಿ. ನಿಮಗಿರುವ ಒಳ್ಳೆ ಆತ್ಮಿಕತೆಯನ್ನು, ಅಂದವನ್ನು ಆಧಾರ ಮಾಡಿಕೊಂಡು ನಿಮ್ಮ ಜೀವಿತದಲ್ಲಿ ನಿಮಗೆ ಆನಂದ ಇಲ್ಲದಂತೆ ಮಾಡುವಂತಹ ಅವಕಾಶವಾದಿಗಳಿರುತ್ತಾರೆ. ದಯವಿಟ್ಟು ಅಂಥವರನ್ನು ನಿಮ್ಮ ಹೊಸಲಿನ ಬಳಿಗೂ ಬರಗೊಡಿಸಬೇಡಿರಿ. ದಾವೀದನು ಬಹಳ ಬುದ್ಧಿವಂತನು. 4 ದಿಕ್ಕುಗಳಲ್ಲಿರುವ ಶತ್ರುಗಳನ್ನು ಏನ್ಮಾಡಿದ? ವಶಪಡಿಸಿಕೊಳ್ಳುತ್ತಾನೆ. ಫಲಿತವಾಗಿ ತನ್ನ ದೇಶಕ್ಕೆ ಅದ್ಭುತವಾದ ಪರಿಪಾಲನೆಯನ್ನು ಕೊಡುತ್ತಾನೆ. ಗಂಡನಾಗಿ, ಹೆಂಡತಿಯಾಗಿ, ತಂದೆಯಾಗಿ, ತಾಯಿಯಾಗಿ. ಸಹೋದರ ಕೇಳ್ತಿದ್ದೀರಾ? ಸಹೋದರಿ ಕೇಳ್ತಿದ್ದೀರಾ? ನಿಮ್ಮ ಜೀವಿತದಲ್ಲಿಯೂ ನೀವು ಈ 4 ಜನರನ್ನು
ಜಯಿಸಿದ ಹೊರತು ನಿಮ್ಮ ಕುಟುಂಬ ಪ್ರಶಾಂತವಾಗಿರಲು ಸಾಧ್ಯವಿಲ್ಲ. ಆ ಸ್ನೇಹಿತನು, ಆ ಪ್ರೇಮಿ ಯಾವ ರೀತಿ ತನ್ನ ಕಣ್ಣುಗಳನ್ನು ತ್ಯಾಗ ಮಾಡಿ ತಾನು ಪ್ರೀತಿಸಿದ ಹುಡುಗಿಗೆ ಕಣ್ಣು ಕೊಡಬೇಕೆಂದು ಯಾವ ರೀತಿ ತನ್ನ ಕಣ್ಣು ತ್ಯಾಗ ಮಾಡಿದನೋ ಅವನಿಗಿಂತಲೂ ದೊಡ್ಡ ಪ್ರೇಮಿ ಇದ್ದಾನೆ. ಆತನ ಹೆಸರು ಕರ್ತನಾದ ಯೇಸು ಕ್ರಿಸ್ತನು. ನಿಮ್ಮನ್ನು ನನ್ನನ್ನು ರಕ್ಷಿಸಬೇಕೆಂದು, ಪರಲೋಕಕ್ಕೆ ಸೇರಿಸಬೇಕೆಂದು ಆತನು ತನ್ನ ಪ್ರಾಣವನ್ನೇ ಶಿಲುಬೆಯ ಮೇಲೆ ಧಾರೆ ಎರೆದಿದ್ದಾನೆ. ಆ ತ್ಯಾಗವನ್ನು ಗುರ್ತಿಸಿದಂಥವರು ಯಾರಾದರೂ ಇರೋದಾದ್ರೆ ಮೊಳಕಾಲೂರಿ ಪ್ರಾರ್ಥಿಸೋಣ ಬನ್ನಿ. ಪರಿಶುದ್ಧನಾದ ತಂದೆಯೇ, ಶ್ರೇಷ್ಠವಾದ ಸಂದೇಶದಿಂದ ನಮ್ಮೆಲ್ಲರೊಂದಿಗೆ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳು. ನಿಮ್ಮ ಶ್ರೇಷ್ಠವಾದ ಸಂದೇಶದಿಂದ ನಮ್ಮನ್ನು ಸಂಧಿಸಿದಕ್ಕಾಗಿ ನಿಮಗೆ ವಂದನೆಗಳು. ದೇವರೇ, ನಮ್ಮನ್ನು ಕನಿಕರಿಸಿರಿ, ನಮ್ಮನ್ನು ಕ್ಷಮಿಸಿರಿ ದೇವರೇ. 4 ಜನರ ಮಧ್ಯದಲ್ಲಿ ನಗುವಿನ ಪಾಲಾಗದಂತೆ ನಮ್ಮನ್ನು ಕಾಪಾಡಿರಿ ದೇವರೇ. ಯೇಸಯ್ಯ, ಅಪವಿತ್ರತೆಯನ್ನು ನಮ್ಮಿಂದ ದೂರ ಮಾಡಿರಿ, ಅವಕಾಶವಾದಿಗಳನ್ನು ನಮ್ಮಿಂದ ದೂರ ಮಾಡಿರಿ, ಅಡ್ಡ ಬಂಡೆಯಂತಿರುವವರನ್ನು ಕೂಡ ದೂರ ಮಾಡಿರಿ. ತಂದೆಯೇ, ದಾವೀದನ ಹಾಗೆ ನೀತಿಯಿಂದ, ಯಥಾರ್ಥತೆಯಿಂದ, ಪವಿತ್ರವಾಗಿ, ಪರಿಶುದ್ಧವಾಗಿ ಜೀವಿಸುವ ಜೀವಿತ ಯೇಸುವೇ ನಮಗೆ ದಯಪಾಲಿಸಿರಿ. ಯೇಸುವೇ, ತಿಳಿದೋ ತಿಳಿಯದೆಯೋ ನಾವು ಮಾಡಿರುವ ಪ್ರತಿ ತಪ್ಪನ್ನು ಕ್ಷಮಿಸಿರಿ ದೇವರೇ, ಮನ್ನಿಸಿರಿ ದೇವರೇ. ಅಂಗಾಲು ಮೊದಲುಗೊಂಡು ನಡು ನೆತ್ತಿಯವರೆಗೂ ನಮ್ಮೆಲ್ಲರನ್ನು ಶುದ್ಧೀಕರಿಸಿರಿ ದೇವರೇ, ಪವಿತ್ರಗೊಳಿಸಿರಿ ದೇವರೇ. ನಮ್ಮ ಜೀವಿತಗಳನ್ನು ನಿಮಗೆ ಅರ್ಪಿಸಿಕೊಡುತ್ತೇವೆ, ಅಂಗೀಕರಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.